ಬಿಗ್ ಬಾಸ್ ಮುಗಿದ ಬಳಿಕವೂ ಕೂಡ ಕಾವ್ಯ ಮತ್ತೆ ಗಿಲ್ಲಿ ಅವರ ಕ್ರೇಜ್ ಅಂತೂ ಕಡಿಮೆಯಾಗಿಲ್ಲ. ನಿನ್ನೆ ಕಾವ್ಯ ಅವರ ಹುಟ್ಟುಹಬ್ಬವಿತ್ತು. ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಮನೆ ಹತ್ರನೇ ಬಂದು ಮೀಟ್ ಮಾಡಿ ಕೇಕ್ ಅನ್ನ ಕಟ್ ಮಾಡಿಸಿ ಸರ್ಪ್ರೈಸ್ ಗಿಫ್ಟ್ ಗಳನ್ನು ಸಹ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಫೋಟೋ ಫ್ರೇಮ್ ಅನ್ನು ಸಹ ಕೊಟ್ಟಿದ್ದಾರೆ, ಲೈಟ್ ಬರುವಂತದ್ದು. ಕಾವ್ಯ ಅವರು ಸಹ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಕಾವ್ಯಗೆ ಕೂಡ ಅನೇಕ ಫ್ಯಾನ್ ಫಾಲೋವಿಂಗ್ ಕ್ರೇಜ್, ಮನೆ ಸಹ ಗೊತ್ತಿರುತ್ತಲ್ಲ, ಸೊ ಮನೆ ಹತ್ರ ನೋಡ್ಕೊಂಡ್ ಬರ್ತಾರೆ, ಕೇಕ್ ಅನ್ನು ಸಹ ಕಟ್ ಮಾಡಿಸ್ತಾರೆ. ಒಂದು ಕಡೆ ಗಿಲ್ಲಿ ನಟ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಹಲವಾರು ಈವೆಂಟ್ಸ್ ಪ್ರೋಗ್ರಾಮ್ಸ್ ಗಳಲ್ಲಿ ಅಂತ. ಗಿಲ್ಲಿ ನಟಗೆ ಸಮಯನೇ ಸಿಗ್ತಾ ಇಲ್ಲ ಅವ್ರ ಮನೆಗೆ ಹೋಗೋಕೆನೆ. ಸೊ ಹೀಗಾಗಿ ಬೇಗ ಚೆನ್ನಾಗಿ ಇನ್ನಷ್ಟು ಫೇಮಸ್ ಆಗಲಿ ಅನ್ನುವಂಥದ್ದು ಅಭಿಮಾನಿಗಳು ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಕಾವ್ಯ ಅವ್ರಿಗೂ ಕೂಡ ಅಷ್ಟೇ ಅನೇಕ ಜನರು ಮತ್ತೆ ಅವರ ಫ್ರೆಂಡ್ಸ್ಗಳು, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಕೂಡ ವಿಶ್ ಅನ್ನ ಮಾಡಿದ್ದಾರೆ. ತುಂಬಾನೇ ಖುಷಿಯಾಗಿದ್ದಾರೆ ಕಾವ್ಯ ಅವರು. ಆಫ್ಟರ್ ಬಿಗ್ ಬಾಸ್ ಇನ್ನಷ್ಟು ನೇಮ್ ಫೇಮ್ ಜಾಸ್ತಿ ಆಗಿದೆ. ಮುಂಚೆ ಸೀರಿಯಲ್ ಮಾಡ್ತಿದ್ರು ಕೂಡ ಇವ್ರಿಗೆ ಎಷ್ಟೊಂದು ನೇಮ್ ಫೇಮ್ ಸಿಕ್ಕಿರಲಿಲ್ಲ. ಬಿಗ್ ಬಾಸ್ಗೆ ಬಂದೋದ್ಮೇಲಂತೂ ಇನ್ನಷ್ಟು ಫೇಮ್ ಸಿಕ್ಕಿದೆ. ಸೊ ಹೀಗಾಗಿ ಬಹಳಷ್ಟು ಖುಷಿಯಾಗಿ ಈ ವರ್ಷ ಅಂದರೆ ಬಿಗ್ ಬಾಸ್ ಮುಗಿದ ಬಳಿಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಭಿಮಾನಿಗಳು ಸಹ ಕೇಕನ್ನು ತಂದಿರ್ತಾರೆ, ಕಟ್ ಮಾಡ್ತಾರೆ, ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕೇಕನ್ನು ತಂದಿರ್ತಾರೆ, ಅದನ್ನು ಕೂಡ ಕಟ್ ಮಾಡಿ ಖುಷಿಯನ್ನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟನ ಕಾವ್ಯ? ಕಾವ್ಯ ಅವರ ಹುಟ್ಟುಹಬ್ಬಕ್ಕೆ ತಪ್ಪದೆ ವಿಶಸ್ಗಳನ್ನ ತಿಳಿಸಿ ಬಹಳಷ್ಟು ಮೆಚ್ಚುಗೆ ಎಲ್ಲ ಕಡೆಯಿಂದ ಕೂಡ ಸಿಗ್ತಿದೆ. ಪ್ರತಿಯೊಬ್ಬರು ಸಹ ಅಷ್ಟೇ ಕಾವ್ಯಗೆ ಸಹ ವಿಶಸ್ ಮಾಡ್ತಿದ್ದಾರೆ.